ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೂತಕದ ಮನೆಯಲ್ಲಿ ರಾಜಕೀಯದ ಮಾತಾ? ಇದು ಎಷ್ಟರ ಮಟ್ಟಿಗೆ ಸರಿ? ಶ್ರದ್ಧಾಂಜಲಿ ಅರ್ಪಿಸೋಕೆ ಬಂದವರನ್ನ ರಾಜಕೀಯ ಮಾತಿಗೆ ಎಳೆದ್ರೆ ಇದು ಸರಿನಾ? ಇದು ಯಾವ ವಿಷಯ, ಯಾರ ವಿಷಯಕ್ಕೆ ಈ ತರ ಹೇಳ್ತಾ ಇದ್ದೀನಿ ಕೇಳಿ. ಪಾರ್ವತಮ್ಮ ರಾಜ್ಕುಮಾರ್ ನಿಧನದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಸದಾಶಿವ್ ನಗರದ ಅಣ್ಣ ಅವರ ಮನೆಗೆ ಬಂದಿದ್ರು. ಅವರು ಬರ್ತಿದ್ದಂತೆ ಪುನೀತ್ ರಾಜ್ಕುಮಾರ್ ಬರಮಾಡಿಕೊಂಡ್ರು. ರಾಹುಲ್ ಗಾಂಧಿ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಡಿ.ಕೆ. ಶಿವಕುಮಾರ್ ಕೂಡ ಬಂದ್ರು. ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರ ಫೋಟೋಗೆ ರಾಹುಲ್ ಕೈ ಮುಗ್ದು ತಿರುಗ್ತಿದ್ದಂತೆ ಡಿ.ಕೆ. ಶಿವಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರನ್ನ ರಾಹುಲ್ ಗಾಂಧಿ ಅವರಿಗೆ ಪರಿಚಯ ಮಾಡಿಕೊಟ್ರು. ಸಾರ್, ಇವರು ಗೀತಾ ಶಿವರಾಜ್ ಕುಮಾರ್, ದಿವಂಗತ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಗಳು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ನಿಂತಿದ್ರು ಸರ್ ಅಂತ ಹೇಳಿದ್ದಾರೆ. ರಾಹುಲ್ ಗೀತಾ ಅವರತ್ತ ನೋಡಿ ತಲೆ ಬಗ್ಗಿಸಿ ಕೈ ಮುಗಿದ್ರು. ಮರುಕ್ಷಣನೇ ಡಿ.ಕೆ. ಶಿವಕುಮಾರ್ ಅವರು, ಸರ್, ಮುಂದಿನ ಲೋಕಸಭೆ ಚುನಾವಣೆಗೆ ಗೀತಾ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡಬಹುದಲ್ವಾ ಅಂತ ಒಂದು ಪೀಠಿಕೆ ಹಾಕಿದ್ರು. ಇದಕ್ಕೆ ರಾಹುಲ್ ಗಾಂಧಿ ಅವರು ಹಾ ಓಕೆ ಅಂದಷ್ಟೇ ಹೇಳಿ ರಾಜ್ ಕುಟುಂಬದ ಕಡೆಗೆ ಗಮನ ಕೊಟ್ರು ಅಂತ ಒಂದು ಮೂಲಗಳು ತಿಳಿಸಿವೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತಾರಾ, ಹಾಗೆ ಎಲೆಕ್ಷನ್ ಗೆ ನಿಲ್ತಾರಾ, ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಸೇರ್ತಾರಾ? ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಮಾಲ್ ಕ್ಲೂನ ಕೊಟ್ಟಿದ್ದಾರೆ. ಬಟ್ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಿಮ್ಗೇನ್ ಅನ್ಸುತ್ತೆ? ಗೀತಾ ಶಿವರಾಜ್ ಕುಮಾರ್ ಅವರು ಎಲೆಕ್ಷನ್ ಗೆ ನಿಂತ್ರೆ ಒಳ್ಳೇದಾ, ಇನ್ನು ಕಾಂಗ್ರೆಸ್ಗೆ ಸೇರಿದ್ರೆ ಒಳ್ಳೇದಾ, ಅಥವಾ ಜೆಡಿಎಸ್ ನಲ್ಲಿ ಇದ್ರೆ ಒಳ್ಳೇದಾ? ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.